ಎಲ್ಲರಿಗೂ ನಮಸ್ತೆ. ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಇವತ್ತು ನಮ್ಮ ಕಾಲೇಜ್ನ ಫ್ರೆಷರ್ಸ್ ಪಾರ್ಟಿ ಹೇಳಿದ್ದು 9:00ವರೆಗೆ. ನಾವು ಬೇಗ ಎದ್ದೀವಿ, ಸ್ನಾನ ಗೀನ ಎಲ್ಲ ಆಗಿ ನಾವು ರೆಡಿ ಆಗಿ ಬರ್ಗೋಳ್ಳೆ 10:30 ಆಗ್ಯದ. ಆಲ್ರೆಡಿ ಬ್ಯಾನರ್ ರಿವೀಲ್ ಆಗ್ಯದ. ಗೈಸ್ ಎಷ್ಟು ಬೇಗ ರೆಡಿ ಆಗಬೇಕು ಅಂದ್ರೂ ಇನ್ ಕೇಸ್ ಏನಾದರೂ ಸ್ಪೆಷಲ್ ಡೇ ಇತ್ತಂದ್ರೆ ರೆಡಿ ಆಗೋಕ್ಕೆ ಗೊತ್ತಿಲ್ಲ, ಬರೀ ಟೈಮ ತೊಗೋತದ. ಇದು ನನ್ನ ಫ್ರೆಂಡ್ ಸುಜಾತ ಅಂತ. ನಾನು ಹಿಡಿಬಲ್ಲೆ ಇದನ್ನು ಕಾಲೇಜ್ನೇ ಬಂದರೆ ಲಾಗ್ ಮಾಡೋಕೊಂಥರ ಅನ್ಸುತ್ತೆ. ನೋಡೋಣ ಇವತ್ತು ಎಷ್ಟು ಆಲ್ಮೋಸ್ಟ್ ಫನ್ನಿ ಕ್ರೇಜಿ ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸುಜಲ್ ಬ್ಯಾನರ್ ಬಿಲ್ ಮಾಡ್ಯಾರ, ಅದೊಂದು ಸ್ವಲ್ಪ ವಿಡಿಯೋ ಮಾಡ್ತೀನಿ ಬಾ. ಗೈಸ್ ಭಾಳ ಪ್ರಿಟಿ ಕಾಣತ್ತೀನಿ. ಸೆಲ್ಫ್ ಲವ್ ಜೋಡಿ ಅಲ್ಲಿ ಕಾಣತ್ತದ. ಟೀಚರ್ಸ್ ಎಲ್ಲರೂ ನಿಂತಾರ, ಬ್ಯಾನರ್ ರಿವೀಲ್ ಆಗ್ಯದ. ಸೀನಿಯರ್ ಸಕ್ಕರ್ ಭಯ ಆತಾರ ನಮ್ಮಣ್ಣ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡೋ ಮುಂದಾಗ ಆ ಸ್ಮೈಲ್ ಬ್ಯಾಚ್ ಕೊಟ್ಟು ವೆಲ್ಕಮ್ ಡ್ಯಾನ್ಸ್ ಮಾಡಿ. ಇವತ್ತು ಲೇಟ್ ಅಂತ ಬೇಯಿಸ್ಕೊಂಡ್ವಿ. ಕ್ಯಾಮ್ರಾ ಹಾಕ್ತೀನಿ ತಡಿ ಗೈಸ್. ಆಡಿಟೋರಿಯಂ ಹಾಲ್ ಒಳಗದ ಗೈಸ್. ಒಂದೆರಡು ಫೋಟೋ ಹೊಡ್ಕೊಂಬರ್ತೀವಿ, ಯಾಕಂದ್ರೆ ಇವಾಗ ಫ್ರೆಶ್ ಆಗಿ ಬಂದು ಮತ್ತೆ ಇದೇ ಬ್ಯೂಟಿ ಈವ್ನಿಂಗ್ ಇರೋದಿಲ್ಲ. ಇವೇ ಫೋಟೋಸ್ ನೋಡಿ, ಸಿಕ್ಕಾಪಟ್ಟೆ ಒದರಾಡಿ ಚೀರಾಡಿ ಕ್ಲಿಕ್ ಮಾಡಿಸ್ಕೋತೀನಿ. ಆ್ಯಕ್ಚುಲಿ ವರ್ಸ್ಟ್ ಫೋಟೋಗ್ರಾಫರ್, ಸಮ್ಟೈಮ್ಸ್ ಬೆಸ್ಟ್ ಕ್ಲಿಕ್ ಮಾಡ್ತಾಳೆ. ಆಲ್ರೆಡಿ ಒಳಗಡೆ ಫಂಕ್ಷನ್ ಸ್ಟಾರ್ಟ್ ಆಗ್ಯದ, ನಮ್ದೇನೇ ವಿಡಿಯೋನೇ ಮುಗ್ದಿಲ್ಲ. ನೀವು ನೋಡ್ತಿರ್ಬೋದು, ಜಾಸ್ತಿ ನಾನು ಸೀರೆ ಮಾಲ್ಗಡೆ ಉಡ್ತೀನಿ, ಯಾಕಂದ್ರೆ ಬಸ್ ಒಳಗತಿ ಬರ್ತಿರ್ತೀವಿ, ಕೆಲವೊಮ್ಮೆ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ನಂಗೆ ಅದು ರಿವ್ಯೂ ಬಂದದ, ಸ್ವಲ್ಪ ಕೆಳಾಕತ್ತ ಸೀರೆ ಉಡು ಅಂತೇಳಿ. ನಾನು ಒಂದು ಸಾರಿ ಬಸ್ ಹತ್ತಕ್ಕೆ ಹೋಗಿ ರಪ್ಪತ್ತು ಬಿದ್ದು ಕಾಲೇ ಕೆತ್ತಿಸ್ಕೊತೀನಿ. ನಾನು ಏನೂ ಜಾಸ್ತಿ ರೆಡಿ ಆಗಿಲ್ಲ, ಸ್ವಲ್ಪ ಹೋಗೋಣ. ಇವತ್ತು ನೀಟ್ ಕಾಣತ್ತೆ ಅನ್ಕೋತೀನಿ. ಸುಜಾತ ಬ್ಯುಸಿ ಅದಾಳೆ ಇವಾಗ ಫೋಟೋ ತೆಗಿದ್ರೊಳಗೆ. ಸುಜಿ ಬಾರ ಬಡಗ್ನ ಜುಮ್ಕಿ ನೋಡ್ರಿಪ್ಪ, ನಂಗೆ ಈ ಥರ ಹ್ಯಾಂಡಲ ಮಾಡಕ್ಕೆ ಬರೋದಿಲ್ಲ. ಇಷ್ಟು ದೊಡ್ಡ ಕ್ಯೂಟ್ ಕಾಣತ್ತಾಳ. ಇಷ್ಟೆಲ್ಲ ಚೆನ್ನಾಗಿ ರೆಡಿಯಾಗಿ ಬಂದೀವ್ರಿ. ಆದ್ರೆ ಕೊಳಗಿನ ಸರಣ ಮರ್ದು ಬಂದಾಳ, ಬ್ಯಾಗ್ ಒಳಗೆ ಇಟ್ಟಾಳ. ನಿಂದ ತೆಗಿತೀನಿ, ನಾನು ತೆಗಿಬಾ ಫೋಟೋ. ಫೋಟೋನ ಬೇಡ ಆ್ಯಕ್ಚುಲಿ, ವಿಡಿಯೋದಾಗ ಎಷ್ಟು ನೀಟ್ ಕಾಣತ್ತೀನಿ. ಗೈಸ್ ಎವ್ರಿ ಟೈಮ್ ಫೋಟೋ ಅನ್ನ ತಾನು ಓಡೆ ಬಂದುಬಿಡ್ತಾ. ಬಾ ಇಲ್ಲಿ. ನಾನು ಸುಜಿ ತೆಗೆದಿದ್ರೊಳಗೆ 40 ಫೋಟೋದೊಳಗೆ ಒಂದು 10 ಫೋಟೋ ಚೆನ್ನಾಗಿ ತೆಗೆದಿರ್ತಾಳೆ. ಭಾಳ ಕೆಟ್ಟ ತೆಗಾತ ಅಂತ ಈ ವಿಡಿಯೋದಾಗ ಎಕ್ಸ್ಪ್ರೆಷನ್ಸ್ ಕೊಟ್ಟು ಹೇಳತ್ತೀನಿ. ಈಗ ನೆಕ್ಸ್ಟ್ ಇದೇ ವಿಡಿಯೋ ಹಾಕ್ತೀನಿ, ನನ್ನ ವಾಯ್ಸ್ ಕೇಳ್ರಿ. ಆ್ಯಂಡ್ ಸಿಟ್ ಕೂಡ ಮಾಡೀನಿ, ಜಾಸ್ತಿ ಒದರಾಡತ್ತೀನಿ. ಬಟ್ ಸುಜಿಗಿದ್ದು ನಾರ್ಮಲ್ ಆಗ್ಬಿಟ್ಟದ, ನಾನು ಸಿಟ್ ಮಾಡೋದು ಒದರಾಡೋದು. ಬಟ್ ಆಗೇನು 3 ಮಿನಿಟ್ಸ್ ಆದಮೇಲೆ ಮತ್ತೆ ಚೆನ್ನಾಗಿ ಮಾತಾಡ್ತೀನಿ. ದಟ್ಸ್ ಫ್ರೆಂಡ್ಶಿಪ್. ಹಂಗೆ ಫೋಟೋ ಕ್ಲಿಕ್ ಮಾಡೋರು ನನಗಂತೂ ಒಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಇಷ್ಟು ಗಲೀಜ್ ಹೊಡಿತಾಳ್ರಿ ಈಕಿ ಫೋಟೋ. ಅಲಿಸಿ ಬರ. ಟೀಚರ್ಸ್ ಬಂದರು. ಈಗ ಸುಜಿ ಗಿಫ್ಟ್ ಮಾಡಿದ್ದು, ನನ್ನ ಬರ್ಡೇ ಗಿಫ್ಟ್ ಮಾಡಿದ್ದು ಸ್ಯಾಂಡಲ್ ತೋರಿಸ್ತೀನಿ. ಬಿಡಿಸ್ಕೊಳ ಗೈಸ್. ನಾನು ಎದಕ್ಕೆ ಸಿಟ್ ಮಾಡಿದ್ದಂದ್ರೆ ಆಕಿ ಚೈನ್ ನಾನು ಬಸ್ ಒಳಗೆ ಬಿಡ್ಸಾಳಕ್ಕೆ ಕೂತ್ಕೊಂಡು ಮತ್ತು ಆಗೇನದು ಸುರುಳಿ ಆಗ್ಯದ, ಅದು ಬಿಡ್ಸಕ್ಕೆ ಬರ್ತಿಲ್ಲ ಅಂಥೇಳಿ. ನೋಡ್ತಿರ್ಬೋದು ನಮ್ಮಿಬ್ಬರ ಜಗಳನಿಲ್ಲಿ. ಆ್ಯಂಡ್ ಇದು ಆಕಿ ಕೊಡ್ಸಿದ ಗಿಫ್ಟ್ ನಂಗೆ ಬರ್ಡೇಗೆ ಗಿಫ್ಟ್ ಮಾಡಿದ್ದು ಸ್ಯಾಂಡಲ್. ನಂಗೆ ಸ್ಯಾಂಡಲ್ ಹ್ಯಾಂಡಲ್ಸೇ ಮಾಡೋಕ್ಕೆ ಬರೋದಿಲ್ಲ. ಗೈಸ್ ಇದು ಆಡಿಟೋರಿಯಮ್. ನಮ್ಮ ಫಂಕ್ಷನ್ ಎಲ್ಲದ ಅಂತನೂ ಗೊತ್ತಿಲ್ಲ. ಗ್ರೌಂಡ್ ಫ್ಲೋರ್ ಬಿಟ್ಟು ಫಸ್ಟ್ ಫ್ಲೋರಿಗೆ ಹೊಂಟೀವಿ. ಸೊ ಅದಕ್ಕೆ ಬೇಗ ಬರಬೇಕು. ನೆಕ್ಸ್ಟ್ ಬರೋ ವಿಡಿಯೋಸಲ್ಲೆಲ್ಲ ತೋರಿಸ್ತೀನಿ ಯಾವ ಥರ ಫಂಕ್ಷನ್ಸ್ ಕ್ಲಿಪ್ಪನ್ನು ರೆಕಾರ್ಡ್ ಮಾಡೀನಿ ಅಂತೇಳಿ. ಇದು ಟೀಚರ್ಸ್ ಎಂಟ್ರಿ ಇಲ್ಲಿದು. ನಮ್ಮ ಸುಜಿ ಎಷ್ಟು ಪರ್ಫೆಕ್ಷನ್ ಬೇಕಂದ್ರೆ ಆ ಚೈನ್ ಸಕ್ಕರ್ ಬಿಡೋಲ್ಲ, ಹಾಕಂತೇಳಿ ಗಂಟು ಬಿದ್ದುಬಿಟ್ಟಾಳ. ಆ ಚೈನ್ ನೋಡಿದ್ರೆ ಎಷ್ಟು ಹಾಕಕ್ಕೆ ಟ್ರೈ ಮಾಡಿದ್ರು ಬರ್ತಾನೆ ಇರಲಿಲ್ಲ. ನಮ್ಮ ಸೀನಿಯರ್ಸ್ ಈ ಫ್ರೆಷರ್ಸ್ ಪಾರ್ಟಿನ ಭಾಳ ಚಂದ ನಡೆಸ್ಕೊಟ್ಟು. ಆ್ಯಂಡ್ ಅವ್ರು ಮಾಡಿದ ಡ್ಯಾನ್ಸ್ ನಿಜವಾಗ್ಲೂ ಭಾಳ ಸೂಪರ್ ಆಗಿದ್ದು. ಆ್ಯಂಡ್ ಜಾಸ್ತಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಬರೋ ವಿಡಿಯೋಲಿ ಕಂಟಿನ್ಯೂ ಆಗಿ ಕ್ಲಿಪ್ಸನ್ನು ಹಾಕಿದ್ದೀನಿ ಡ್ಯಾನ್ಸ್ದಲ್ಲಿ. ನಮ್ಮ
ಸೀನಿಯರ್ಸ್ ನಮಗೆ ಈ ಫ್ರೆಶರ್ಸ್ ಪಾರ್ಟಿ ನೆನಪಿಗೋಸ್ಕರ ಸ್ಮೈಲ್ ಇರೋ ಬ್ಯಾಚನ್ನು ಕೊಟ್ಟಿದ್ದಾರೆ. ನಾ ಅಪ್ ಟು ಈವ್ನಿಂಗ್ ತನಕ ಹಾಕ್ಕೊಂಡಿನಿ ಆ್ಯಂಡ್ ಮೆಮೊರಿ ಇರಲಿ ಅಂತೇಳಿ ತೆಗೆದಿಟ್ಟಿನಿ ಅದನ್ನು. ನಂದೆಲ್ಲ ಡಿಗ್ರಿ ಮುಗಿದಿದ್ದು KCD. ಅಲ್ಲಿ ಸಿಕ್ಕಾಪಟ್ಟೆ ಫಂಕ್ಷನ್ಸ್ ಮಾಡ್ತಿದ್ರು. ನಾವು ಯಾವ ಫಂಕ್ಷನ್ಸ್ಗೂ ಹೋಗೋಕೆ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ಬಟ್ ಈ BEd ಬಂದಮೇಲೆ ಆಲ್ಮೋಸ್ಟ್ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಫಂಕ್ಷನ್ಸ್ನ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಫ್ರೆಶರ್ಸ್ ಮಿಸ್ ಮಾಡಿಲ್ಲ. ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ನೋಡ್ಬೇಕು ಚಂದಾಗ ಹೇಳ್ಬೇಕು ವಿಷಯ ನೋಡ್ ಮತ್ತ ಚಂದಾಗ ಹೇಳ್ಬೇಕ. ದೊಡ್ಡ ಹುದ್ದೆನ ಅಲಂಕರಿಸಿರಿ ಸ್ವಾಮಿ, ಅಲಂಕರಿಸಿರಿ. ಏನಪ್ಪಾ ಅಂತಂದ್ರ ನೀವು ಈ ಎಲ್ಲ ಒಂದು ಸಂಸ್ಥೆ ಒಳಗ ಎಲ್ಲಾ ಮಕ್ಕಳ ತಂದೆ ಆಗಿರಿ ಸ್ವಾಮಿ. ಸೊನ್ನೆ ಕಾಣುವುದು ಮಾಡಿ ಚೌಮೇಶ್ವರ. ಯಾರಾದರೂ 3 ಜನ ಜೂನಿಯರ್ಸ್ ಬರ್ರಿ ಅಂದ್ರೆ ನಾನು ದೊಡ್ಡ ಧೈರ್ಯ ಮಾಡಿ ಸ್ಟೇಜ್ ಮೇಲೆ ಹೋಗಿನಿ. ಲಾಸ್ಟ್ ಗೇಮ್ ಕಂಪ್ಲೀಟ್ ಮಾಡಿದಕ್ಕೆ ನಾನು ಇಲ್ಲಿ ನೋಡ್ತಿರ್ಬೋದು. ಡ್ಯಾನ್ಸ್ ನೋಡ್ತಾ ನೋಡ್ತಾ ಎಷ್ಟೋ ಡ್ಯಾನ್ಸ್ ವಿಡಿಯೋಸನ್ನು ರೆಕಾರ್ಡ್ ಮಾಡೋದೇ ಮಿಸ್ ಮಾಡೀನಿ.
ಕಾಲೇಜ್ನಾಗಂತೂ ಆಲ್ಮೋಸ್ಟ್ ಎಲ್ಲ ಟೀಚರ್ಸು ಭಾಳ ಆ್ಯಕ್ಟಿವು. ಅದರೊಳಗೂ ಅವತ್ತು ಮ್ಯಾಮ್ ಹುಬ್ಬಳ್ಳಿಯ ಶಾರದಾಗ ಅಂತ ಒಂದು ಸಾಂಗ್ ಆಡಿದ್ರು. ಅದರೊಳಗಂತೂ ಎಲ್ಲರೂ ಎದ್ದು ಕುಣಿ ಆತಿದ್ರು. ಕೆಲವೊಂದಿಷ್ಟು ಜನ ಹಿಂಗೂ ಕುಣಿತಾರ ಅಂತ ಅವತ್ತು ಗೊತ್ತೈತೆ, ಎಷ್ಟು ಸೈಲೆಂಟ್ ಇರ್ತಾರೆ ನೋಡೋಕೆ. ಬಟ್ ಡಾನ್ಸ್ ಅಂತ ಬಂತಂದರೆ ಎಲ್ಲರೂ ಮಸ್ತ್ ಮಜಾ ಮಾಡಿದ್ರು ಆ ದಿನ. ಹಿಂಗಿಂತ ಇಲ್ಲಿ ತಗೊಂಡು ಟಿಲ್ ಫಂಕ್ಷನ್ಸ್ ಇತ್ತು ಅಲ್ಲಿ ಡ್ಯಾನ್ಸ್. ಆ್ಯಂಡ್ ಇವಾಗ ನಮ್ಮ ಕಾಲೇಜ್ ಒಳಗೆ ಊಟ ಅರೇಂಜ್ಮೆಂಟ್ ಮಾಡ್ಯಾರ. ನಾವು ಊಟಕ್ಕೆ ಹೊಂಟೀವಿ ಗೈಸ್. ಆ್ಯಂಡ್ ಮಧ್ಯಾಹ್ನ ಕೂಡ ಫಂಕ್ಷನ್ಸ್ ನಡೀತಾವೆ. ಒರೇ ಕ್ಲಾಸಿಗಂತೂ ಲೇಟ್ ಇರ್ತು. ಇವತ್ತರ ಬೆಳಗ್ಗೆ ಬೇಗ ಬರ್ಬೇಕಿತ್ತು. ನಾವು ಭಾಳ ಮಿಸ್ ಮಾಡ್ಕೊಂಡೀವಿ. ನಾವು ಬರೋಕ್ಕಿಂತ ಮುಂಚೆನೇ ಪ್ರೋಗ್ರಾಮ್ಸ್ 1 hour ಪ್ರೋಗ್ರಾಮ್ಸ್ ನಡೆದಂತ ಇದು ಮಿಸ್ ಮಾಡ್ಕೊಂಡ್ವಿ ಗೈಸ್ ನಾವು. ಬ್ಯಾಗ್ ಗೈಸಿಗೆ ಇದೊಂದು ಬ್ಯಾಗ್ ವಜ್ಜಾಗೈತದ ನೋಡ್ರಿ. ಇಷ್ಟು ಬ್ಯಾಗ್ ವಜ್ಜಾಗ್ಯದ. ನಾನಿಲ್ಲಿ ಹೇಳ್ತಾ ವಿಡಿಯೋ ಮಾಡತ್ತೀನಿ. ಹಿಂಗೆ ಬ್ಯಾಗ್ ತೋರಿಸ್ಕೊಡ್ಲಿಕ್ಕೆ ನನ್ನ ಕೈಯ ಬ್ಯಾಗ ಬಿಟ್ಟೆಗಳ. ಸೋ ಲೇಜಿ ಸುಜಿ. ಬೆಳಗ್ಗೆ ಅದು ಇಂಟ್ರೊಡಕ್ಷನ್ ಕೊಡೋದ್ರಿಂದ ಮಿಸ್ ಮಾಡ್ಕೊಂಡಿ ನಾನು. ಇಲ್ಲಿ ತೋರಿಸ್ತೀನಿ ತಡ್ರಿ ನಿಮಗೆ. ಎಷ್ಟು ಚೆನ್ನಾಗಿ ಮಾಡ್ಯಾರ. ಎಲ್ಲದಕ್ಕೂ ಒಂದು ಟ್ಯಾಗ್ಲೈನ್ ಕೊಟ್ಟಾರ. ಈ ಅನನ್ಯ ಅಂತ ಇದ್ಯಾವ ಅರ್ಜುನ ಅಣ್ಣ ಕನಿಷ್ಠ ಸುಜ್ಜಿ ದಾವಡಕಿಗೆ ಮಂಜರಿ ಪ್ರಿಯಾ ಅಂತ ಹೆಸರು ಕೊಟ್ಟಾರ. ಸುಜ್ಜಿ ಸುಜ್ಜಿ ಎಲ್ಲರಿಗೂ ಒಂದೊಂದು ಟೈಟಲ್ ಕೊಟ್ಟಾರ. ಪ್ರಿನ್ಸೆಸರ್ ಸಿಂಹಾದ್ರಿ ಸಿಂಹ. ನಮ್ಮ ಮೇಡಮ್ ಲೇಡಿ ಸಿಂಗಮ್. ಇದು ಫ್ರೆಂಡ್ ಗುಳೇಶ್ ಅಂತ ನೋಡ್ರಿ. ಇಲ್ಲಿ ನನ್ನ ರೀಲ್ಸ್ ರಾಣಿ ಅಂತ ಹಾಕ್ಯಾರ. ಎಲ್ಲಾ ಕಡೆನೂ ಗೋಣ್ ಒಕ್ಕರ ಮಾಡ್ತಿದ್ದೆ. ಇಲ್ಲಿ ಅದನ್ನೇ ಕೊಟ್ಟಿನಿ. ಇವ್ರು ಮುಂಚೆನೇ ಈ ತರ ಮಾಡ್ತಾರ ಅಂದಿದ್ರೆ ಚೆನ್ನಾಗಿರೋ ಫೋಟೋರ ಕೊಡ್ತಿದ್ದೆ. ಥ್ಯಾಂಕ್ ಯು ಸೀನಿಯರ್ಸ್. ಇಲ್ಲ ಮಂದಾಕಿನಿ ಅಂತ ಕೊಟ್ಟಾರ ಅಂತೇಳಿ. ಇವ್ರು ಗೀತಾಂಜಲಿ ಅಂತ ಕೊಟ್ಟಾರ. ಊರ್ವಶಿ ಇವ್ನು ಗುಳೇಶ್ ಅಂತ ಕಲಾಕಾರ ಅಂತ ಹಾಕ್ಯಾರ. ಜಸ್ಟ್ ನೀಟ್ ಮಾಡ್ಯಾರ ನೋಡಿ ಫೋಟೋ ತಗೊಳಕೋಸ್ಕರ ಥೀಮ್. ಶಿಲ್ಪಾ ಸಿಂಪಲ್ ಸುಂದರಿ. ಭವಾನಿ ಮನೋಹರಿ. ಮಹಾಲಕ್ಷ್ಮಿ ಮಿಂಚುಳ್ಳಿ. ಮಧ್ಯಾಹ್ನ ಊಟ ಮಸ್ತ್ ಕೊಟ್ಟಿದ್ರು. ಊಟ ಮುಗಿಸ್ಕೊಂಡು ಮತ್ತೆ ಫಂಕ್ಷನ್ಸ್ ಇದ್ದು ಆಡಿಟೋರಿಯಂ ಹಾಲ್ಗೆ ಹೊರಟಿದ್ವಿ. ಯಪ್ಪ ಸಿಕ್ಕಾಪಟ್ಟೆ ಬಿಸಿಲು. ಇಂಥ ಊರು ಬಿಸಿಲೊಳಗೂ ನಮ್ಮ ವಿಡಿಯೋ ಮಾಡ್ಕೊಳ್ಳೋದು, ಫೋಟೋ ತಕ್ಕೊಳ್ಳೋದು. ಯಪ್ಪ ಫೋನ್ ಸಿಕ್ಕಾಪಟ್ಟೆ ಕಾದು ಬಿಟ್ಟಿದ್ದು ನಂದು.
ಅಶ್ವಿನಿ and ಪವಿತ್ರ group. ಪಾರ್ವತಿ. ಅಶ್ವಿನಿ and ಪಾರ್ವತಿ. ಬೆಳಗ್ಗೆ ತಗೊಂಡು ಹೋಗೋ ಕಾಲಿಲ್ಲ ಇಲ್ಲಿ ಈವ್ನಿಂಗ್ ಅನ್ಗಳು ಹೆಂಗಾಗೈತೆ ಫ್ರೆಶ್ ಒಂದು ಕಡೆ ಹೋಗ್ಯದ ಇಯರ್ಸ್ ಒಂದು ಕಡೆ ಆಗ್ಯದ ನೀಲ್ಲ ಇಷ್ಟು ಹಿಡ್ಕೊಂಡು ಅಲ್ಲೋಗಿ ಪೋಸ್ ಮಾಡ್ಕೊಟ್ಟು ಬರ್ತೀನಿ ವಿಡಿಯೋ ಮಾಡಾತೀನಿ ಸೂಪರ್. ಸ್ಟಾಪ್ ಮಾಡಲಿ ಇರಲಿ.
ಇವಾಗ ನಾವು ಬಸ್ಸಿಗೆ ಹೋಗಬೇಕು. ಅದು ನಮ್ಮ ಶಕ್ತಿ ಯೋಜನೆ ಗೌರ್ಮೆಂಟ್ ಬಸ್. ಇವಾಗ ರಿಯಲ್ ಸ್ಟ್ರಗಲ್ ಸ್ಟಾರ್ಟ್ ಆಗುತ್ತಾ. ಸುಜಾತ ಫುಲ್ ಸಿಟ್ಟಾಗ್ಯಾಳ. ಹೋಗ್ಬೇಕಾಗಿದ್ದ ಸಮಯ 1 ಅವರ್ ಲೇಟ್ ಆಗ್ಯದ. ಇವಾಗ ಬಾಟ್ಲಿ ಕೈ ಹಿಡ್ಕೊಂಬರ್ತೀನಿ ಬಾ. ಗೈಸ್ ನಾವು ಒಂದು ಟ್ರಿಕ್ ಫಾಲೋ ಮಾಡ್ತೀವಿ ಗೌರ್ಮೆಂಟ್ ಬಸ್ಸಿಗೆ ಹೋಗ್ಬೇಕಂದ್ರೆ. ನಮ್ಮ ಕಣ್ಮುಂದೆ ಫುಲ್ ರಶ್ ಬಸ್ ಇತ್ತಂದ್ರೆ ಹೋಗೋದಿಲ್ಲ. ಸೊ ಅದ್ರ ಹಿಂದ್ಗಡೆ ಬರೋ ಬಸ್ಸಿಗೆ ನಾವು ಕಂಟಿನ್ಯೂ ಹೋಗಕ್ಕೆ ಟ್ರೈ ಮಾಡ್ತೀವಿ. ಸುಮಾರು ಸಲ ಈ ಪ್ಲ್ಯಾನ್ ದುಸ್ಕಿ ಅನಿಸ್ತದ ಸುಜಾತನಿಂದ. ಒಂದೇದು ಖಾಲಿ ಇರ್ತದವ ಬರೋದಿಲ್ಲ, ಇದಕ್ಕಿನ್ನೂ ಖಾಲಿ ಬರ್ತದೆ ಅಂತ ವೇಟ್ ಮಾಡಿಸ್ತಾಳೆ ನನ್ನ. ಫುಲ್ ರಶ್ ಆದಮೇಲೆ ಹೋಗ್ತೀವಿ. ಸುಜಿ ಬಾ. ನಮ್ಮ ಸುಜ್ಜಿಗೆ ನೀನು ಜ್ವರ ಬಂದಿದ್ದು ಗಾಯ್ಸ್. ಆಕೆ ಒಮ್ಮಕ್ಳು ಇವತ್ತು ಕಾಲೇಜ್ನಾಗ ಫಂಕ್ಷನ್ ಅಂತಲೇ ಇದ್ದಿದ್ದು ಜ್ವರ ಎಲ್ಲ ಹೋಗ್ಯಾವ ಆಕಿಗೆ. ಮತ್ತು ನಿನ್ನ ಬಂದಾಗ 10 ಗಂಟೆಗೆ ಮಲ್ಕೊಂಡ. ಯಾವಾಗ ಮತ್ತೆ ಇವತ್ತು ಫಂಕ್ಷನ್ ಬರೋ ಮುಂದೆ ಜ್ವರ ಕಮ್ಮಿ ಆಗೋದಿಲ್ಲ ಅಂತೇಳಿ ಒಂದು 9 ಅವರ್ ನಿದ್ದೆ ಮಾಡಿ ಸುಜಿ. 9 ಅವರ್ ನಿದ್ದೆ ಮಾಡಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿ 7 ಗಂಟೆಗೆ ರೆಡಿಯಾಗ ನಿಂತಾಳ್ರಿ ಆಕೆ. ಇಷ್ಟು ಚಂದ ರೆಡಿಯಾಗಿ ಬಂದಾಳ್ರಿ. ಬಾಯ್. ನಾ ಏನಿಲ್ಲ ಅಂದ್ರೆ ಪಾರ್ಟ್ 1 ಪಾರ್ಟ್ 2 ಅಂತ ನಮ್ಮ ವಿಡಿಯೋಸ್ ಬರ್ತಾವೆ ನೋಡಿ. ಯಾಕಂದ್ರೆ ಅಷ್ಟು ವಿಡಿಯೋಸ್ ಅಷ್ಟು ಫೋಟೋಸ್ ಅವೇ ತುಂಬ ನೋಡಿ. ಬಾಯ್. ಬಸ್ ಎಷ್ಟು ರಶ್ ಇರ್ತದೆ ಅಂತ ತೋರಿಸ್ತೀನಿ ನೋಡ್ರಿ. ಒಂದು ಸ್ವಲ್ಪ ಹೊತ್ತಾಗ ಜಾಗ ಇರದ ಅಂಥ ಬಸ್ ಹೋಗೋ ದಿವಸ ಹೋಗ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ವಿಡಿಯೋಸ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಇದೇ ರೀತಿ ಹೊಸ ವಿಡಿಯೋ ಒಂದಿಗೆ ಬರ್ತೀನಿ. ಬಾಯ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.